ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ನಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅಷ್ಟೇ ನಮಗೆ ಮೊದಲು ನೆನಪಾಗುವಂಥದ್ದು ಆಸ್ಪತ್ರೆಗೆ ಹೋಗ್ಬೇಕಪ್ಪ, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಬೇಕಪ್ಪ ಅನ್ನುವಂಥದ್ದು ಪ್ರತಿಯೊಬ್ಬರ ಮೈಂಡಲ್ಲೂ ಕೂಡ ಬರುವಂಥದ್ದು. ಆದರೆ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಂತೂ ಸುಮಾರು 30ರಿಂದ 35 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಆಸ್ಪತ್ರೆಯೂ ಕೂಡ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸ್ ಅವರ ಜ್ಞಾಪಕಾರ್ಥವಾಗಿ ಅವರ ಒಂದು ತವರು ಜಿಲ್ಲೆಯಲ್ಲಿ ಸುಮಾರು 35 ಕೋಟಿ ವೆಚ್ಚದಲ್ಲಿ ನನ್ನ ಬಲಭಾಗದಲ್ಲಿರುವಂಥ ಆಸ್ಪತ್ರೆಯನ್ನು ಒಮ್ಮೆ ನೋಡ್ತಾ ಇರ್ಬೋದು. ಇದು ದೇವರಾಜು ಆಸ್ಪತ್ರೆ. 35 ಕೋಟಿ ವೆಚ್ಚದಲ್ಲಿ ಈಗಾಗಲೇ ನಿರ್ಮಾಣವನ್ನು ಮಾಡಿದ್ದಾರೆ. ಆದರೆ ಉದ್ಘಾಟನೆಯನ್ನು ಕೂಡ ಮಾಡೋದಕ್ಕೆ ಯಾರೂ ಕೂಡ ಅಷ್ಟೇ ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ ಇನ್ನಲ್ಲಿ ನೋಡ್ಬೋದು, ಒಂದು ಕಡೆ ಆಸ್ಪತ್ರೆ, ಇನ್ನೊಂದು ಕಡೆ ಕಲಾಭವನವನ್ನು ಕೂಡ ಅಷ್ಟೇ ಈಗಾಗಲೇ ಆರಂಭವನ್ನು ಮಾಡಿ ತುಂಬ ಹೈಟೆಕ್ ಆಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಿದ್ದಾರೆ. ಅದು ಕೂಡ ಅಷ್ಟೇ ಉದ್ಘಾಟನೆ ಆಗ್ತಿಲ್ಲ. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಈ ಒಂದು ತಿಂಗಳಾಂತ್ಯದಲ್ಲಿ, ಈ ಒಂದು ವರ್ಷಾಂತ್ಯದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯಂಥ ಪ್ರಯೋಜನ ಆಗ್ತಿಲ್ಲ. ಇದರ ಬಗ್ಗೆ ಮಾತನಾಡೋದಕ್ಕೆ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಹುಣಸೂರಿನಲ್ಲಿರುವಂತಹ 100 ಜನರು ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಅಷ್ಟೊಂದು ರೋಸ್ ಹೋಗಿದ್ದಾರೆ, ಕೋಟಿ ಖರ್ಚು ಮಾಡಿದ್ದಾರೆ, ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಕಲಾಭವನ ಕಟ್ಟಿದ್ದಾರೆ. ಉದ್ಘಾಟನೆ ಮಾಡೋದಕ್ಕೆ ಏನು ಇವ್ರಿಗೆ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಹುಣಸೂರು ತಾಲ್ಲೂಕಿನ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರು ಜನರೆಲ್ಲರೂ ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಆಸ್ಪತ್ರೆ ಇಲ್ಲದೆ ಸಮಸ್ಯೆ ಏನಾಗ್ತಾ ಇದೆ, ಹೈಟೆಕ್ ಆಗಿ ಆಸ್ಪತ್ರೆ ಕಟ್ಟಿ ಈಗಾಗಲೇ ಉದ್ಘಾಟನೆ ಯಾಕೆ ಮಾಡ್ತಿಲ್ಲ ಅನ್ನೋಂಥದ್ರ ಬಗ್ಗೆ. ಸಣ್ಣ ಪುಟ್ಟ ಸಮಸ್ಯೆ ಆದರೆ ಇದಕ್ಕೆ ಹೋಯ್ತಾ ಇರೋದು ಎಲ್ಲರೂ. ಬೇರೆ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಚೆನ್ನಾಗಿಲ್ಲ ಸರ್. ಇದು ಹುಣಸೂರು ದುರಂತ. ಇಲ್ಲಿ ದಯಮಾಡಿ ಹೇಳೋದಿಷ್ಟೇ, ಅವರವ್ರ ವೈಯಕ್ತಿಕ ಬಿಡಬೇಕಿಲ್ಲ. ರಾಜಕೀಯ ಅವರ ವೈಯಕ್ತಿಕ ನಾನು ಅನ್ನೋದು ಬಿಟ್ಟರೆ ಬೇಗ ಓಪನ್ ಆಗ್ತದೆ. ಆ ದಾರಿ ಮಧ್ಯದಲ್ಲಿ 1 ಅವರ್ ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲೇ ಸತ್ತೋಗ್ತಾ ಇದ್ದಾರೆ. ಆ ಕಣ್ಣೀರು ವರ್ಷಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಬಡ ಬಗರ್ಗಳ ಮಕ್ಕಳುಗಳು ಸಾಯ್ತಾ ಇದ್ದಾರೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅವ್ರಗಳ ಅನುಕೂಲ ಆಗ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು, ಈ ಹಾಸ್ಪಿಟಲ್ ಉಪಕರಣಗಳೆಲ್ಲ ತುಕ್ಕಿಡ್ತಿರ್ಬೇಕು ಒಳಗಡೆ. ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ತಾಲ್ಲೂಕು, ಅವರ ಜ್ಞಾಪಕಾರ್ಥಕವಾಗಿ ಅವರ ತಾಲ್ಲೂಕಿನಲ್ಲಿ ಒಳ್ಳೆ ಹೈಟೆಕ್ ಆಸ್ಪತ್ರೆ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಂಥ ಒಂದು ಆಸ್ಪತ್ರೆನ ಕಟ್ಟಿದ್ದಾರೆ. ಯಾಕೆ ಮತ್ತೆ ಉದ್ಘಾಟನೆ ಮಾಡ್ತಿಲ್ಲ? ನೀವು ಕೇಳಿದ್ರ ಯಾವಾಗ ಉದ್ಘಾಟನೆ ಮಾಡ್ತೀರಾ, ಯಾವಾಗ ಹಾಸ್ಪಿಟ್ಲ್ ಓಪನ್ ಮಾಡ್ತೀರಾ ಅಂತೇಳಿ. ಈಗ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ಕೋತೀವಿ. ಆದರೆ ಅಲ್ಲಿ ಮೈಸೂರಲ್ಲಿ ಸಿಗೋ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳು ನಮ್ಮ ಹುಣಸೂರು ತಾಲೂಕಲ್ಲಿ ಸಿಗಬೇಕಂತ ಕೇಳ್ಕೊತೀವಿ ನಾವು. ಇದು ಹೈವೇ ಸರ್. ಇದು ಮೈಸೂರಿಂದ ಕುಶಾಲನಗರ ಮಡಿಕೇರಿಗೆ ಹೋಗುವಂಥ ಒಂದು ಹೈವೇ, ಒನ್ ವೇ. ಬೇರೆ ಆಕ್ಸಿಡೆಂಟ್ಗಳು ಆಲ್ಮೋಸ್ಟ್ ಆಗ್ತಾ ಇರುತ್ತೆ. ತೀರಾ ಎಮರ್ಜೆನ್ಸಿ ಅಂತ ಬಂದಾಗ ಹುಣಸೂರು ತಾಲ್ಲೂಕಲ್ಲಿ ಟ್ರೀಟ್ಮೆಂಟ್ ಇದೆಯಾ ಒಳ್ಳೆ ಹಾಸ್ಪಿಟ್ಲು, ಅಥವಾ ಎಲ್ಲಿಗೆ ಹೋಗಬೇಕಾಗಿದೆ ಅವರು ಅಂತ? ಸರ್, ಒಳ್ಳೆ ಆಸ್ಪತ್ರೆ ಯಾವುದೂ ಇಲ್ಲ. ಇತ್ತೀಚೆಗೆ ಕಾವೇರಿ ಆಸ್ಪತ್ರೆ ಒಂದು ಐತೆ. ಈ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಇದಕ್ಕೆ ಹೋಯ್ತಾ ಇರೋದು ಎಲ್ಲರೂ. ಬೇರೆ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಚೆನ್ನಾಗಿಲ್ಲ ಸರ್. ಇದು ಹುಣಸೂರು ದುರಂತ. ಏನಾಗೈತೆ ಅಂದರೆ, ಇಲ್ಲಿ MLA ದಳ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಇರ್ತದೆ, ಅಲ್ಲಿ BJP ಸರ್ಕಾರ ಇದ್ದರೆ ಇಲ್ಲಿ ಕಾಂಗ್ರೆಸ್ MLA ಇರ್ತಾರೆ. ಅದರಿಂದ ಅನುದಾನಗಳು ತರಕಾಯ್ತಲ್ಲ ಸರ್, ತಡೆ ಆಗ್ತಾರೆ. ಏನೇ ಒಂದು ಇದು ಮಾಡೋಕೆ ಹೋದ್ರೂ ಎಟ್ಟು ಟೈಮಲ್ಲಿ ಯಾವುದೂ ಕೆಲಸ ಆಯ್ತಲ್ಲ. ಹೆಚ್ಚು ಕಡಿಮೆ ಇದು ವಿಶ್ವನಾಥ್ ಅವರು ಉದ್ಘಾಟನೆ ಮಾಡಿದ್ದು. ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರು ಇದ್ದಾಗ ಜಾಗ ಒಂದು ಶಂಕುಸ್ಥಾಪನೆ ಮಾಡಿದ್ದು ವಿಶ್ವನಾಥ್ ಅವರು. ಆ ಟೈಮಿಂದ ಈಗ 10 ವರ್ಷ ಆಯಿತು, ಇದು ಮಾಡೋಕ್ಕೆ ಆಯ್ತಲ್ಲ. ಯಾಕೆಂದರೆ ನೆಕ್ಸ್ಟ್ MLA ಕಾಂಗ್ರೆಸ್ ಬತ್ತು, ಇಲ್ಲಿದ್ದು ಸರ್ಕಾರ BJP ಆಯಿತು. ಈಗ ಸರ್ಕಾರ ಕಾಂಗ್ರೆಸ್ ಐತೆ, ಇಲ್ಲಿ ದಳ MLA ಐತೆ. ಅನುದಾನ ತರಕ್ಕೂ ಆಯ್ತಲ್ಲ, ಸರ್ಕಾರ ಅನುದಾನ ಕೊಡ್ತಲ್ಲ ಸರ್. ದುರಂತ ಆಗ್ಬಿಟ್ಟೆ ಸರ್ ಹುಣಸೂರು. ಈಗ ಆಲ್ಮೋಸ್ಟ್ ಎಷ್ಟು ಖರ್ಚಾಗಿದೆ ಸರ್? ಇನ್ನೇನಾದರೂ ಬಾಕಿ ಉಳ್ಕೊಂಡಿದೆಯಾ? ಏನಾದರೂ ಕಟ್ಟಬೇಕು ಅನ್ನೋಂಥದ್ದು ಏನಾದರೂ ಬಾಕಿ ಇದೆಯಾ ಇಲ್ಲಿ? ಹೇಗೆ ಸರ್, ಈಗಾಗಲೇ ನೀವು ನೋಡಿದ್ದೀರಾ, ಪ್ರತಿ ಅಧಿವೇಶನದಲ್ಲಿ ನಮ್ಮ ಶಾಸಕರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸುಮಾರು 10 ಕೋಟಿ ರೂಪಾಯಿ ಬೇಕು ಅಂತೇಳಿ 3 ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ. ಮಿನಿಸ್ಟ್ರಿ ಭೇಟಿ ಮಾಡಿ ಕೇಳಿದ್ದಾರೆ. ಈಗ ಆದರೂ ಕೂಡ ಅನುದಾನ
ಸ್ಪೀಡಾಗಿ ನಮ್ದು ಶಾಸಕರು ಎಷ್ಟು ಒತ್ತಡ ಹಾಕಿದ್ರು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಆರೋಪನ ಬೇರೆಯವರ ಒಂದು ತಡೆಯಿಂದ ಲೇಟ್ ಆಗ್ತಾ ಇದೆ. ದಯಮಾಡಿ ತಾಲೂಕಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಅದಕ್ಕೆ ಅನುವು ಮಾಡಿಕೊಡ್ಬೇಕು, ತಡೆ ಆಗ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಇದೆ ಸರ್ ಈ ಭಾಗದಲ್ಲಿ. ಇದು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ಹಾಸ್ಪಿಟಲ್ ನಿಧಾನಗತಿ ಸಾಗ್ತಾ ಇದೆ. ಸಾಕಷ್ಟು ಹುಣಸೂರು ತಾಲೂಕಿನಲ್ಲಿ ಎಲ್ಲ ರೋಗಿಗಳು ಕೂಡ ಮೈಸೂರು ಬರ್ಕೊಡ್ತಾ ಇದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆನೂ ಸರಿಯಾಗಿರಕ್ಕಿಲ್ಲ. ಆಂಬುಲೆನ್ಸ್ ವ್ಯವಸ್ಥೆ ಇದ್ರೂ ಕೆಲವು ಸಮಸ್ಯೆಗಳು, ರೋಗಿಗಳು ಇವರಿಗೆ ಪೇಮೆಂಟ್ ಮಾಡಬೇಕಾಗಿದೆ. ಇದು ದೇವರಾಜ ಅರಸು ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಸ್ಥಳ. ನಿಜವಲ್ಲೂ ಯಾರು ರಾಜಕೀಯನೇ ಮಾತಾಡಬಾರ್ದು ಅಂಥ ಮುಖ್ಯಮಂತ್ರಿ ಭವನ ಇರ್ಬೋದು, ಇವತ್ತು ದೇವರಾಜ ಅವ್ರ ಹಾಸ್ಪಿಟ್ಲ್ ಇರ್ಬೋದು. ಇದಕ್ಕೆ ಯಾರು ಕಾರಣ ಅಂದರೆ ಈ ರಾಜಕಾರಣ ಹಿತಾಸಕ್ತಿನೇ ಕಾರಣ. ಒಂದು ಹೇಳ್ತಾ ಇದ್ರು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವತ್ತು 10 ವರ್ಷ ಆದರೂ ಕೂಡ ಅಷ್ಟೇ ಒಂದು ಉದ್ಘಾಟನೆ ಭಾಗ್ಯ ಇಲ್ಲದೆ ಇವತ್ತು ಆಸ್ಪತ್ರೆ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಿದೆ ಇಲ್ಲಿ ಅಂತ? ಇಚ್ಛಾಶಕ್ತಿ ಅಂತಂದರೆ ಸರ್ ಆಸಕ್ತಿ ಇದೆ. ಆಸಕ್ತಿ ಇರ್ತಕ್ಕಂಥದ್ದನ್ನು ಮಾಡೋದಕ್ಕೆ ಕೆಲವರು ಕಾಣದ ಕೈಗಳು ಕೆಲಸ ಮಾಡ್ತಾಯಿದ್ದಾವೆ. ಅದು ತಡೆ ಒಡ್ಡೋದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇಚ್ಛಾಶಕ್ತಿ ನಾವು ಈಗ ಏನಾಗಿದೆ ಅಂತಂದರೆ ವಿಶ್ವನಾಥ್ ಅವರು ಗುದ್ಲಿ ಪೂಜೆ ಮಾಡಿದ್ರಲ್ಲ, ಗುದ್ಲಿ ಪೂಜೆ ಮಾಡಾದ ನಂತರ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಯಿತು. ಕನ್ಸ್ಟ್ರಕ್ಷನ್ ಆದಮೇಲೆ ಇನ್ನು ಒಳಗಡೆ ಏನು ಬೆಡ್ಗಳಾಗಿರ್ಬೋದು, AC ಇರ್ಬೋದು, ಆಪ್ರೇಷನ್ ಥಿಯೇಟ್ರ್ಗಳಿರ್ಬೋದು, ಅದು ಏನು ಎಕ್ವಿಪ್ಮೆಂಟ್ಸ್ ಬೇಕು, ಆ ಹೆಚ್ಚುವರಿ ಅನುದಾನ ಬೇಕಾಗಿತ್ತು. ಆ ಅನುದಾನ ಕೊಡಿಸೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಹಲವಾರು ತೊಡಕುಗಳದು. ಆದರೆ ಶಾಸಕರು ಹರೀಶ್ ಗೌಡರು ಹಲವಾರು ಸಂದರ್ಭದಲ್ಲಿ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ, ಸದನದಲ್ಲೂ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಸುಧಾಕರ್ ಅವರು ಏನು ಮಿನಿಸ್ಟ್ರಿ ಇದ್ದಾರೆ, ಆರೋಗ್ಯ ಸಚಿವರು, ಅವರು ಕೂಡ ನಾನು ವಿಸಿಟ್ ಮಾಡಿ ಅವರು ಇದನ್ನು ಬೇಗನೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು ಸರ್. ಈಗ ಆರೋಗ್ಯ ಸಚಿವರು ಲಾಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದಾಗ ಏನಂತಂದ್ರು, ಈ ವರ್ಷಾಂತ್ಯದೊಳಗಡೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳೋದ್ರು. ಆ ವರ್ಷಗಳು ಕಳೆದ ಆಲ್ಮೋಸ್ಟ್ 2 ವರ್ಷ ಆಗೋಯ್ತದೆ. ಹೆಚ್ಚು ಕಮ್ಮಿ ಕಳೆದಿದ್ದಂಗೆ ಸರ್ಕಾರ ಚೇಂಜ್ ಆಯಿತು ಸರ್. ಸರ್ಕಾರ ಚೇಂಜ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂದು ಮುಖ್ಯವಾದ ವಾಸ್ತುಸ್ಥಿತಿ ಏನಂದರೆ, ಇದು ದೇವರಾಜ ಅರಸರವರ ಒಂದು ತವರೂರು. ಇಲ್ಲಿ ಇಂಥ ಒಂದು ಹೈಟೆಕ್ ಹಾಸ್ಪಿಟ್ಲು ಬೇಕಾಯಿತು. ಆಯಿತು, 2019-18ರಲ್ಲಿ ವಿಶ್ವನಾಥ್ ಸಾಹೇಬರು MLA ಆಗಿದ್ದಾಗ ಶಂಕುಸ್ಥಾಪನೆ ಮಾಡಿದಂಥದ್ದು. ಈಗಾಗಲೇ 6-7 ವರ್ಷ ಕಳೆದಿದೆ. ಇಲ್ಲಿ ದಯಮಾಡಿ ಹೇಳೋದಿಷ್ಟೇ, ಅವರವರು ವೈಯಕ್ತಿಕ ಬಿಡಬೇಕಿಲ್ಲಿ. ರಾಜಕೀಯ ಅವರು ವೈಯಕ್ತಿಕ ನಾನು ಅನ್ನೋದು ಬಿಟ್ಟರೆ ಬೇಗ ಓಪನ್ ಆಯ್ತಿದ್ದು. ಇಲ್ಲಿ ಜನಗಳ ಕೊರತೆ, ಇಲ್ಲಿ ರಾಜಕೀಯ ಬೆರೆಸ್ತಾರೆ, ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬೆರೆಸ್ತಾರೆ. ನಾನೇ ಮಾಡಿರೋದು, ನಾನೇ ತಂದಿರೋದು, ಅವನ ಅವಧಿಲಿ ಯಾಕೆ ಆಗಬೇಕು, ಇವನ ಅವಧಿಲಿ ಯಾಕೆ ಆಗಬೇಕು ಅನ್ನೋದಕ್ಕೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ಅದು ಹೋದರೆ ಖಂಡಿತ ಆದಷ್ಟು ಬೇಗ ಓಪನ್ ಆಗುತ್ತೆ ಸರ್. ಇಲ್ಲಿವರೆಗೂ ಫಂಡ್ ಬಿಡುಗಡೆ ಆಯಿತು, ಕಟ್ಟಿದ್ರು, ಮತ್ತಿನ್ನು ಬೇರೆ ಬೇರೆ ಎಕ್ವಿಪ್ಮೆಂಟ್ ಬೇಕು, ಒಂದ್ಸಲ ಲಿಫ್ಟ್ ಬೇಕು ಅಂತಂದರು, ಇನ್ನೊಂದಷ್ಟು ಅನುದಾನ ಬೇಕು ಅಂದರು, ಬೇರೆ ಬೇರೆ ಹೈಟೆಕ್ ಎಕ್ವಿಪ್ಮೆಂಟ್ ಬೇಕು ಅಂದರು, ಮತ್ತೆ ಅನುದಾನ ಬೇಕು ಅಂದರು. ಈಗ 9 ಕೋಟಿ ರೂಪಾಯಿ ಮತ್ತೆ ಅನುದಾನ ಸ್ಯಾಂಕ್ಷನ್ ಆಗಿದೆ. ಎಲ್ಲ ಎಕ್ವಿಪ್ಮೆಂಟ್ ಬಂದಾಗಿದೆಯಾ? ಇಲ್ಲಿ ಇನ್ನೂ ಏನಾದರೂ ಬರೋವಂಥದ್ದು ಪೆಂಡಿಂಗ್ ಇದೆಯಾ? ನ್ಯೂಸ್ 18 ಕನ್ನಡದ ನಿಮ್ಮ ತಂಡದವರಿಗೆ ನಮ್ಮ ಹುಣಸೂರು ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳು ಸರ್, ಅಭಿನಂದನೆಗಳು ಸರ್. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ತವರು ಜಿಲ್ಲೆ ಹುಣಸೂರು ಅಂತ ಹೇಳಿದ್ರೆ ಭಾರಿ ತೃಪ್ತಿಕರವಾಗಿದೆ. ಮತ್ತು ಜನತೆ ಒಳ್ಳೆಯವರಿದ್ದಾರೆ ಅನ್ನೋದು ಸಾಹೇಬ್ರಿಗೂ ಗೊತ್ತಿದೆ. ಅದೇನು ಸಾಹೇಬ್ರಿಗೇನು ಗೊತ್ತಿದೆಯೋ ಇಲ್ವೋ ನಮಗೆ ತಿಳಿತಾ ಇಲ್ಲ ಸರ್. ಯಾತಕ್ಕಾಗಿ ಪೆಂಡಿಂಗ್ ಆಗಿದೆ ನನಗೆ ರಾಜಕೀಯವಾಗಿ ನಾನೇನು ಹೇಳ್ತಿಲ್ಲ ಸರ್. ಅವರ ತವರು ಜಿಲ್ಲೆ, ಸಾಹೇಬ್ರ ತವರು ಜಿಲ್ಲೆಯಾಗಿ ಇಷ್ಟು ಗಾತ್ರ ಬಿಲ್ಡಿಂಗು, ಅರಸು ಭವನ ಇದೆ ಸರ್. ಅರಸು ಭವನ ಅಂಥೇಳಿ ಹೆಸರಿಟ್ಟು ನಾಮಕರಣ ಮಾಡಿದ್ದಾರೆ ಸರ್. ಅದರಿಂದ ಸಾಹೇಬ್ರಲ್ಲಿ ನಮ್ಮೆಲ್ಲರ ಒಂದು ಕೋರಿಕೆ ಏನಂದರೆ, ಯಾವುದೇ ಒಂದು ಹಕ್ಕೊತ್ತಾಯ ಅಲ್ಲ ಸರ್. ಕೋರಿಕೆ ಏನಂತ ಹೇಳಿದ್ರೆ, ಆದಷ್ಟು ಬೇಗನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಎಕ್ವಿಪ್ಮೆಂಟ್ಸ್ಗಳು, ಈಗ ಬೆಳಿಗ್ಗೆ ನಾನು ಡಾಕ್ಟ್ರ್ ಜೊತೆಯಲ್ಲಿ ಮಾತಾಡಿದೆ ಸರ್. ಮಾತಾಡಿದಾಗ ಅವ್ರು ಹೇಳ್ತಾರೆ, ಸರ್ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ಗಳು ಇಲ್ಲದೇ ಸ್ವಲ್ಪ ತಾಪತ್ರೆಯಾಗಿದೆ ಸರ್, ಇಲ್ಲದೇ ಇಷ್ಟೊತ್ತಿಗೆ ಆಗ್ಬಿಡೋದು. ಆ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಬಂದರೆ ಯಾವಾಗ ಬರುತ್ತಂತೆ? ಬರುತ್ತೆ ಅಂತ ಹೇಳಿದ್ರೆ ಏನೋ 10 ಲಕ್ಷ, ನಾನು ಅದು 10 ಕೋಟಿ ಬಿಡುಗಡೆಯಾಗಿದೆ, ಈಗ ಶುರು ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಓಕೆ ಸರ್. ಈಗ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ರಾಜಕೀಯವನ್ನು ಬೆರೆಸುವಂತಹದ್ದು ಬೇಡ. ಯಾಕಂದರೆ ದೇವರಾಜು ಅರಸೋರು ಅಧಿಕಾರಾವಧಿಯಲ್ಲಿ ತುಂಬ ಅಂದರೆ ತುಂಬ ಅಭಿವೃದ್ಧಿ ಆಗಿದೆ. ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಂತೂ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಅಂಥವ್ರಿಗೊಂದು ಗೌರವ ಕೊಡುವಂಥದ್ದಿದ್ರೆ ದಯವಿಟ್ಟು ಅವ್ರ ಹೆಸರಲ್ಲಿ ಕಟ್ಟಿರುವಂಥ ಒಂದು ಆಸ್ಪತ್ರೆ ಮತ್ತು ಭವನವನ್ನು ಉದ್ಘಾಟನೆ ಮಾಡಿ ಅಂತ ಕೇಳ್ತಿದ್ದಾರೆ. ಇದು CM ಅವರ ತವರು ಜಿಲ್ಲೆ ಬೇರೆ. CM ಬಳಿ ಏನಾದರೂ ಹೋಗಿ ಕೇಳಿದ್ರ, ದಯವಿಟ್ಟು ಇಷ್ಟು ಕೋಟಿ ಹಾಕಿ ಬಂಡವಾಳ ಹಾಕಿ ಕಟ್ಟಿದ್ದೀರಾ, ಅದನ್ನು ಉದ್ಘಾಟನೆ ಮಾಡಿಕೊಡಿ ಅಂತ ಕೇಳಿದ್ದೀರಾ? ಸರ್, CM ಬಳಿ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕೇಳಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು 2ನೇ ದೇವರಾಜ ಅರಸನ್ನ ಕಳ್ಸ್ಕೊತಾರೆ. ಆ ಒಂದು ಹಾಸ್ಪಿಟ್ಲನ್ನು ಇವತ್ತು, ಈ ದೇವರಾಜ ಅರಸರಲ್ಲಿ ಇರುವಂಥ ಹಾಸ್ಪಿಟಲ್ನ ಇವತ್ತು ಜನಗಳಿಗೆ ಉದ್ಘಾಟನೆ ಮಾಡಿ ಜನಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಏನಾದರೂ ಒಂದು ಎಮರ್ಜೆನ್ಸಿ ಅಂತ ಬಂತು ಅಂತಂದಾಗ
ಇಲ್ಲಿ ಹೇಳ್ತಾ ಇದ್ರು ಮೈಸೂರಿನ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿಂದ ಮೈಸೂರಿಗೆ ಆಲ್ಮೋಸ್ಟ್ ಒಂದು 50ರಿಂದ 60 ಕಿಲೋಮೀಟರ್ ಆಗ್ಬೋದು. ಅಷ್ಟರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು ಅಂತ? ಅದು ಯಾರು ಜವಾಬ್ದಾರಿ ಅಂದರೆ ಈಗ ನಾವು ನೋಡಿ, ಈಗ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಏನಾದ್ರು ತುರ್ತು ಪರಿಸ್ಥಿತಿ ಬಂದರೆ ಮೈಸೂರಿಗೆ ಬರ್ಕೊಡ್ತಾರೆ ಸರ್. ಮೈಸೂರು ಬರ್ಕೊಡೋ ಮಧ್ಯದಲ್ಲಿ ಏನೋ ಅನಾಹುತ ಆದರೆ ಯಾರು ಜವಾಬ್ದಾರಿ ಅಂದರೆ ರಾಜಕೀಯ ಒತ್ತಡದಿಂದ ಜವಾಬ್ದಾರಿ ಆಗಿರುತ್ತೆ ಸರ್. ಇದು ಇಲ್ಲಿ ಸ್ಥಳೀಯ ಶಾಸಕರನ್ನ ಏನಾದರೂ ಕೇಳಿದ್ರ ಯಾವಾಗ ಇದು ಉದ್ಘಾಟನೆ ಆಗುತ್ತೆ, ಯಾವಾಗ ನಮಗೆಲ್ಲವೂ ಕೂಡ ಅಷ್ಟು ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಏನಾದರೂ? ಸರ್ ಶಾಸಕರಿಗೆ ಕೇಳಿದ್ದೀವಿ. ಹಾಗಾಗಿ ಶಾಸಕರಿಗೆ ಏನು ಈಗ 9 ಕೋಟಿ ಏನು ಬಿಡುಗಡೆ ಮಾಡಿದಾರೋ ಮಾಡ್ತಕ್ಕ ಇಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ರಾಜಕೀಯ ಒತ್ತಡದಿಂದ ಹುಣಸೂರು ತಾಲೂಕಲ್ಲಿ ಏನು ದೇವರಾಜ ಅರಸರು ಹಿಂದೆ ಏನು ಮಾಡಿದ್ರು ಅದೇ ಉಳ್ಕೊಂಡಿದ್ದು. ಈ ರಾಜಕೀಯ ಒತ್ತಡದಿಂದ ಏನು ಮಾಡೋಕ್ಕಾಗಿಲ್ಲ. ಹಂಗಾಗಿ ಈಗ ಓಪನ್ ಆಗಿ ಕೇಳಿದ್ದೀವಿ, ಶಾಸಕರು ಈಗ ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತೀನಿ ಅಂತ ಹೇಳೋರೆ. ಹಂಗಾಗಿ ಈಗೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೇಕು ಸರ್. ಒಬ್ಬ MLA ಹುಣಸೂರು ತಾಲೂಕು MLA ಆಗಿರೋದ್ರಿಂದ GT ಹರೀಶ್ ಕೊಡ್ರು ಈ ಪ್ರಾಬ್ಲಮ್ ಮಾಡಿ ಮತ್ತು ಜಲ್ದಿ ಆದಷ್ಟು ಈ ಆಸ್ಪತ್ರೆ ಓಪನ್ ಮಾಡಿ. ಆಲ್ಮೋಸ್ಟ್ ಎಕ್ವಿಪ್ಮೆಂಟ್ ಎಲ್ಲ ತಂದು ತುಂಬ ವರ್ಷ ಆಯಿತು ಅನ್ಕೊತೀನಿ ನಾನು. ಅದೇನಾದರೂ ನೆಕ್ಸ್ಟ್ ನೀವು ಉದ್ಘಾಟನೆ ಮಾಡಿ ಯೂಸ್ ಮಾಡೋಷ್ಟೊತ್ತಿಗೆ ಆ ಎಕ್ವಿಪ್ಮೆಂಟ್ ಏನಾದರೂ ಹಾಳಾಯಿತು ಅಂತಂದರೆ ಎಗೇನ್ ಮತ್ತೆ ಯಾರು ಅದಕ್ಕೆ ಹೊಣೆ ಅಂತ? ಸರ್, ಇದು ವ್ಯವಸ್ಥೆ ಹೇಗಾಗಿದೆ ಅಂದರೆ, ನಮ್ಮ ಸಾರ್ವಜನಿಕರು ಏನಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ 500,000 ಇಸ್ಕೊಂಡು ಏನು ವೋಟ್ ಹಾಕ್ತಾರೆ, ಸೊ ಅಲ್ಲಿವರೆಗೂ ಈ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮತ್ತು ಇನ್ನೊಂದು, ಸೊ ನಮ್ಮ ಶಾಸಕಾಂಗದವರು ಏನು 224 MLAಗಳು ಮತ್ತು 28 MP ಏನಿದ್ದಾರೆ, ಈ ಆರೋಗ್ಯ ಶಿಕ್ಷಣ ಇವೆರಡೂ ಕೂಡ ಏನಾಗಿದೆ, ವ್ಯಾಪಾರೀಕರಣ ಆಗಿದೆ. ಯಾವಾಗ ಇದು ರಾಷ್ಟ್ರೀಕರಣ ಆಗಬೇಕು ಅಂತ ಬಿಲ್ ಪಾಸ್ ಮಾಡಿ ಒಬ್ಬ CM ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸ್ಬೇಕು, ಒಬ್ಬ ಬಡವನು ಕೂಡ ಇಲ್ಲೇ ತೋರಿಸ್ಬೇಕು ಅಂತ ಯಾವಾಗ ಕಾಯ್ದೆ ಪಾಸ್ ಆಗುತ್ತೆ, ಆವಾಗ ವ್ಯಕ್ತಿ ಆರಾಧನೆ ಆಗಲಿ ಇಲ್ಲ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಈಗ ಏನು ಮಾಮೂಲಿ ಪ್ರತಿಷ್ಠೆಗಳು ಅವು ಇವೆಲ್ಲ ಕಂಟ್ರೋಲ್ ಆಗಿ, ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಎರಡೂ ಕೂಡ ರಾಷ್ಟ್ರೀಕರಣ ಆಗಲೇಬೇಕು ಸರ್. ಇಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಹೈಟೆಕ್ ಹಾಸ್ಪಿಟಲ್ ಥರ ಕಟ್ಟಿ ಅದನ್ನೊಂದು ಉದ್ಘಾಟನೆ ಮಾಡೋಕೆ ಇವ್ರಿಗೆ ಆಗಲ್ಲ ಅಂತಂದರೆ ಏನು ಹೇಳಬೇಕು ಅದಕ್ಕೆ ರಾಜಕಾರಣಿಗಳಿಗೆ ಅಂತ? ಸರ್, ಈ ನಾಡು ಕಂಡಂಥ ದಿವಂಗತ ಡಿ ದೇವರಾಜ ಅರಸರವರ ತವರೂರು, ಅವರ ಒಂದು ಜ್ಞಾಪಕಾರ್ಥಕವಾಗಿ ಈ ನಾಡು ಕಂಡಂಥ 2ನೇ ಸಾಮಾಜಿಕ ಅಧಿಕಾರ ಶ್ರೀಮಾನ್ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ದೇವರಾಜ ಅರಸರವರ ಜ್ಞಾಪಕಾರ್ಥವಾಗಿ ಈ ತಾಲೂಕಿನ ಮಣ್ಣಿನ ಮಗ, ಈ ತಾಲೂಕಿನ ಮಗ HP ಮಂಜುನಾಥ್ರವರು ಅವರ ಮನವೊಲಿಸಿ ಈ ತಾಲೂಕು ಈ ಸಬ್ ಡಿವಿಷನು ಮುಂದೆ ಜಿಲ್ಲೆ ಆಗ್ತದೆ ಅನ್ನೋ ಒಂದು ಕನಸಿಟ್ಕೊಂಡು ಅವತ್ತೇ ಅವರ ಅನುಯಾಯಿ ಅಂತ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರು ಅವರ ಮನವೊಲಿಸಿ ಅವ್ರ ಹತ್ರ ಪರಿಪರಿಯಾಗಿ ಬೇಡಿ ಇವತ್ತು ದಿವಂಗತ ದೇವರಾಜರವರ ಒಂದು ಹೆಸರು ಉಳಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ HP ಮಂಜುನಾಥ್ರವರು ಅವತ್ತು 30ರಿಂದ 35 ಕೋಟಿ ಅನುದಾನವನ್ನು ತಂದು ಇವತ್ತು ಗುದ್ದಿ ಪೂಜೆ ಮಾಡಿದ್ರು. ಇವತ್ತು ಆ ಗುದ್ದಿ ಪೂಜೆ ಮಾಡಿ ಒಂದು ಒಳ್ಳೆ ಬಿಲ್ಡಿಂಗ್ ಇಲ್ಲಿ ತಲೆ ಎತ್ತಿರೋದು ತಾವೆಲ್ಲ ಕಂಡಿದ್ದೀವಿ. ಇವತ್ತು ಏನು 3 ತಾಲೂಕಿನಿಂದ ಸಾವಿರಾರು ಜನ ಇಲ್ಲಿ ರೋಗಿಗಳು ಬರ್ತಾರೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ HP ಮಂಜುನಾಥ್ರವರು ಇದಕ್ಕೆ ಅನುದಾನ ತಂದು ಮತ್ತು ಇದಕ್ಕೆ ಸಾಲಿಲ್ಲ ಅಂತದಕ್ಕೆ ಮತ್ತೆ 9.5 ಕೋಟಿ ಅನುದಾನ ತಂದು ಕೆಲಸವನ್ನು ಮಂದಗತಿಯಲ್ಲಿ ಸಾಗ್ತಾ ಇದೆ. ಸ್ಥಳೀಯ ಏನೀಗ ಆಡಳಿತ ಇದೆ ಅವರು ಜವಾಬ್ದಾರಿ ತಗೊಳ್ಳದೇ ಆಯಿತು ಅಂದರೆ ಈ ಒಂದು ಸಾರ್ವಜನಿಕರಿಗೆ ಇದು ಸಮರ್ಪಣೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಫಸ್ಟ್ ಟೈಮ್ ಒಂದು 35 ಕೋಟಿ ರೂಪಾಯಿ ಬಂತು ಅನುದಾನ, ಎಗೇನ್ ಒಂದು 10 ಕೋಟಿ ಅನುದಾನ ಬಂತು. ಆಲ್ಮೋಸ್ಟ್ 45ರಿಂದ 50 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿ ಕಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಉದ್ಘಾಟನೆ ಮಾಡೋದಕ್ಕೆ ಏನಾದರೂ ದುಡ್ಡಿಲ್ಲ ಅಂತಾನೆ ಹೇಗೆ? ಇಲ್ಲಿ ರಾಜಕೀಯ ಬೆರೆಸ್ಕಟ್ಟು ಅಂತೇಳಿ ಅಲ್ಲೇ ಎಲ್ಲ ಸ್ನೇಹಿತರು ಹೇಳಿದ್ರಲ್ಲಿ ಮಾಹಿತಿ ಕೊರತೆ ಇದೆ ಅವ್ರಿಗೆ. ಇದು ಉದ್ಘಾಟನೆ ಆಗಲಿಕ್ಕೆ ಒಳಗಡೆಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಬಂದಂಥ ಅನುದಾನ ಏನು ಟೆಂಡ್ರು ಕರೆದಿದ್ರು, 2 ಸರಿ ಟೆಂಡ್ರು ಕ್ಯಾನ್ಸಲ್ ಆಯಿತು. ಯಾರು ಮಾಡಿಸಿದ್ದದು ಅದನ್ನು ಹೇಳಬೇಕಲ್ಲ ನಮ್ಮ ಸ್ನೇಹಿತರು ಇಲ್ಲಿ. ಈಗ ನಮ್ಮ ಉದ್ದೇಶ ಏನು, ಹುಣಸೂರು ತಾಲೂಕಿನ ಜನತೆಗೆ ಒಳ್ಳೆ ಸುಬರ್ಧ ಆರೋಗ್ಯ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ನಮ್ಮ ಮಾಜಿ ಶಾಸಕರು ಮಾಡಿದಂಥದ್ದು ಇದು. ಆದರೆ 2 ಸರಿ ಟೆಂಡ್ರ್ ಕ್ಯಾನ್ಸಲ್ ಮಾಡಿಸ್ತಾರಲ್ಲ, ಪಕ್ಕದಲ್ಲಿ ಹಾಸ್ಪಿಟ್ಲಿದೆ, ನೀವು ಅರ್ಥ ಮಾಡ್ಕೋಬೇಕಾಯ್ತದೆ. ಪಕ್ಕದಲ್ಲಿ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲು ಯಾಕೆ ಲಾಬಿ ಮಾಡಿರಬಾರ್ದು, ಇದು ಓಪನ್ ಆಗಬಾರ್ದು ಅಂತೇಳಿ. ಜೊತೆಗೆ 3 ಸರಿ ಏನು ಆಸ್ಪತ್ರೆ ರಕ್ಷಾ ಸಮಿತಿ ಕಮಿಟಿ ಏನಿದೆ 3 ಸರಿ ಕರ್ಕೊಂಡೋಗಿ ಆ ಟೀಮ್ನ ಕರ್ಕೊಂಡೋಗಿ ಈಗ 9.5 ಕೋಟಿ ರೂಪಾಯಿ ರಿಲೀಸ್ ಮಾಡಿಸಿರೋದು ಇದೇ HP ಮಂಜುನಾಥ್ ಅವರು. ಅಡ್ಗಾಲ ಆಗ್ತಾರೆ, ತಡೀತಾರೆ ಅಂತ ಹೇಳಿದ್ರೆ ಒಬ್ಬ ಶಾಸಕರು ಗೆದ್ದಾಗ. ನನ್ನ ಒಂದು ಪ್ರಶ್ನೆ, ಈಗಿರುವಂಥ ಸರ್ಕಾರಕ್ಕೆ ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಮನಸ್ಸಿದೆಯಾ ಇಲ್ವಾ ಸರ್? ಸರ್ಕಾರಕ್ಕೆ ಇರೋದಕ್ಕೇನೆ 9.5 ಕೋಟಿ ಮತ್ತೆ ರಿಲೀಸ್ ಮಾಡಿಕೊಟ್ಟಿರೋದು. ಅದನ್ನು ಇನ್ಸೆಂಟಿವ್ ತಗೊಂಡಿರ್ತಾರೆ ಮಾಡೋಂಥವ್ರು ಯಾರು? ಸ್ಥಳೀಯ ಶಾಸಕರು. ಎಲ್ಲಿ ಈಗ ಒಂದು ಕೆಲಸ ಮಾಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅರಸು ಭವನ 3 ವರ್ಷ ಆಗಿದೆ, 1,98 ಲಕ್ಷ ರೂಪಾಯಿ. ಒಂದೇ ಪ್ರಶ್ನೆ ಆಯ್ತು ಸರ್. ಇಲ್ಲ ಗೊತ್ತಾಯ್ತಲ್ಲ, ನಿಮ್ಮ ಪ್ರಕಾರವಾಗಿ ಯಾವಾಗ ಉದ್ಘಾಟನೆ ಆಗುತ್ತೆ, ಮತ್ತೆ ಜನರು ಯಾವಾಗ ನಿರೀಕ್ಷೆ ಇಟ್ಕೊಳ್ಬೋದು ಸರ್? ಶಾಸಕರು ಈಗ ಏನು ಅಲ್ಲಿ ಶಾಸಕರು ಇದ್ದಾರೆ, ಅವ್ರು ಯಾವತ್ತು ಮನಸ್ಸು ಮಾಡ್ತಾರೆ ಅವತ್ತಾಯ್ತದೆ. ಶಾಸಕರು ಇಲ್ಲಿದ್ರು ಗೌರ್ಮೆಂಟ್ ಕಾಂಗ್ರೆಸ್ ಇದೆ, 9 ಕೋಟಿ ರೂಪಾಯಿ ಈಗ ಹೆಚ್ಚುವರಿಯಾಗಿ ಅನುದಾನ ಬಿಡುಗಡೆ ಆಗಿದೆ. 9 ಕೋಟಿಯಲ್ಲಿ ಮಾಡ್ಬೋದಾಗಿತ್ತಲ್ಲ, ಉದ್ಘಾಟನೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಿಲ್ಲ ಅಂತ? ಸರ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರಾಜಕೀಯನ ಪರ್ಸ್ನಲ್ ಆಗಿ ತಗೋತಾ ಇದ್ದಾರೆ. ನಾನು ಯಾವ ಪಕ್ಷದ ಪರವಾಗೂ ಬಂದಿಲ್ಲ ಇಲ್ಲಿ. ಏನೋ ಈ ಮಂಡಲ್ ಹುಟ್ಟಿದ್ದೀವಿ, ಇದೇ ಹುಣಸೂರು ಮಂಡಲ್ ನಾವು ಸಾಯ್ತೀವಿ. ಈ ಹುಣಸೂರು ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಲ್ಲ ಅಂತ ಬಂದೆ.
ನಮ್ಮ ದೇವರಾಜು ಅರಸು ಅವರು ರೋಲ್ ಮಾಡೆಲ್ ಫಾರ್ ಆಲ್ ಪೊಲಿಟಿಷಿಯನ್ಸ್. 1972 ಇಂದ 1980ವರೆಗೆ ಅವ್ರು ಕೊಟ್ಟಿರೋಂತಹ ಕೊಡುಗೆ ಇಡೀ ರಾಜ್ಯದಲ್ಲಿ ರಾರಾಜಿಸ್ತಾ ಇದೆ. ನಾನು ರಾಜ್ಯ ಎಲ್ಲ ಸುತ್ತೀನಿ, ಆದರೆ ಎಲ್ಲಿ ನೋಡಿದ್ರು ಡಿ ದೇವರಾಜು ಅರಸು ಆಸ್ಪತ್ರೆ ತುಂಬ ಚೆನ್ನಾಗಿದೆ. ಅವ್ರ ಹೆಸರಲ್ಲಿ ಕಟ್ಟಿರೋ ಕಟ್ಟಡಗಳು ತುಂಬ ಚೆನ್ನಾಗಿದೆ. ಮನಸ್ಸು ತುಂಬ ನೋವಾಗುತ್ತೆ, ಹೃದಯ ಅಳ್ತಾ ಇದೆ. ಅವ್ರು ಹುಟ್ಟಿ ಬೆಳೆದು ಇದೇ ಮಣ್ಣಿಂದ CM ಆಗಿರೋಂಥ ಕ್ಯಾಂಡಿಡೇಟ್ ತಾಲೂಕು ಆಸ್ಪತ್ರೆ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಯುವಕರು ತುಂಬ ಜನ ಸಾಯ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ನೀವು ನೋಡಿದ್ದೀರಿ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಪೋಸ್ಟ್ ಕೋವಿಡ್ ತುಂಬ ಆಗ್ತಾ ಇದೆ. ದಿನಕ್ಕೆ 5-10 ಜನ ನಮ್ಮ ಜೊತೆ ಆಟ ಆಡಿ ಬೆಳೆದಿರೋ ಹುಡುಗರು, ನಮ್ಮ ಸ್ನೇಹಿತರು, ಓದಿ ಬೆಳೆದಿರೋರು ಎಲ್ಲ ಸಾಯ್ತಾ ಇದ್ದಾರೆ ಮೈಸೂರು ಗಂಟ ಹೋಗೋ ಗಂಟ. ಆ ದಾರಿ ಮಧ್ಯದಲ್ಲಿ 1 ಅವರ್ ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲೇ ಸತ್ತೋಗ್ತಾ ಇದ್ದಾರೆ. ಆ ಕಣ್ಣೀರು ವರ್ಷಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ರಾಜಕೀಯನ ಪಕ್ಕಕ್ಕಿಟ್ಟು JDS ಇರಲಿ, ಕಾಂಗ್ರೆಸ್ ಇರಲಿ, KRS ಪಕ್ಷ ಇರಲಿ, ನಾವೆಲ್ಲ ಸಾಯೋದು ಇದೇ ಮಣ್ಣಲ್ಲಿ ನಮ್ಮನ್ನು ಹೂತಾಕೋದು. ಎಲ್ಲ ಒಗ್ಗಟ್ಟಾಗಿ ಈ ಆಸ್ಪತ್ರೆನ ಬೇಗ ಉದ್ಘಾಟನೆ ಮಾಡಲಿ. ಈಗ ದುಡ್ಡು ಬಂದಿರೋ ವಿಚಾರ ಎಲ್ಲರೂ ಹೇಳಿದ್ರು, ಹಾಸ್ಪಿಟ್ಲ್ ಇನಾಗ್ರೇಷನ್ ಮಾಡಿಲ್ಲ ಅನ್ನೋ ವಿಚಾರ ಹೇಳಿದ್ರು. ಒಂದು ವೇಳೆ ಇದೇ ಥರ ಈಗ ಆಲ್ರೆಡಿ 10 ವರ್ಷ ಕಳೆದೋಗ್ಬಿಟ್ಟಿದೆಯಂತೆ, ಇದೇ ಥರ ಕಂಟಿನ್ಯೂ ಆಯಿತು ಅಂತಂದರೆ ನಿಮ್ಮ ಹುಣಸೂರಿನ ಜನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಸರ್, ನಾವು ಇದ್ರ ಬಗ್ಗೆ ನೋಡಿ, ಇದು ರಾಜಕೀಯವಾಗಿ ನಾವು ಇಲ್ಲಿವರೆಗೆ ನಾವು ಕೇಳ್ಕೊ ಬಂದಿಲ್ಲ. ಇದು ಪ್ರಗತಿಪರವಾಗಿ ಸಾರ್ವಜನಿಕವಾಗಿ ನಾವು ಇಲ್ಲಿ ಹಲವಾರು ಬಾರಿ ಇಲ್ಲಿ ಒಂದು ಕ್ವಶನ್ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ ನೋಡಿಯಪ್ಪ, ಈ ರೋಗಾದಿಗಳಿಗೆ ಸರಿಯಾದ ರೀತಿ ಸೌಲಭ್ಯಗಳಿಲ್ಲ. ಇಲ್ಲಿ ರೂಮ್ಗಳು ಕೊಠಡಿ ತುಂಬ ಅವಶ್ಯಕತೆ ಇದೆ. ಇದನ್ನು ಉದ್ಘಾಟನೆ ಮಾಡಬೇಕು. ಇದು ಉದ್ಘಾಟನೆ ಮಾಡಲಿಲ್ಲ ಅಂತಂದರೆ ತುಂಬ ನಾವು ಮುಂದಿನ ದಿನಗಳಲ್ಲಿ ಜನಗಳು ಎಲ್ಲ ದುಸ್ಥಿತಿಗೆ ಕಾರಣ ಆಯ್ತದೆ. ಆಮೇಲೆ ಇದೇ ರೀತಿ ಮುಂದುವರೆದ್ರೆ ನಾವು ಇದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಯ್ತು ಎಲ್ಲ ಪ್ರಗತಿಪರವಾಗಿ. ಸರ್, 10 ವರ್ಷದಿಂದ ಬಿಲ್ಡಿಂಗ್ ಏನೋ ಬಂದಿದೆ, ಉದ್ಘಾಟನೆ ಆಗಿಲ್ಲ. ಎಗೇನು ಇದೇ ಪರಿಸ್ಥಿತಿ ಮುಂದುವರಿತಾ ಹೋಯಿತು ಅಂತಂದರೆ ನೀವು ಹುಣಸೂರಿನ ಜನ ಏನು ಮಾಡಬೇಕು, ಏನು ಮಾಡೋಣ ಅನ್ನೋಂಥ ಒಂದು ತೀರ್ಮಾನದಲ್ಲಿದ್ದೀರಿ ಅಂತ? ತೀರ್ಮಾನ ಮಾಡೋಂಥ ಪ್ರಶ್ನೆ ಇಲ್ಲ ಸರ್. ಇಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳ, ರಾಜಕಾರಣಿಗಳ ಮಕ್ಕಳುಗಳು ಹೈಟೆಕ್ ಹಾಸ್ಪಿಟ್ಲ್ಗಳಲ್ಲಿ ಇರ್ತಾರೆ. ಇಲ್ಲಿ ಬಡ ಬಗರ್ಗಳ ಮಕ್ಕಳುಗಳು ಸಾಯ್ತಾ ಇದ್ದಾರೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅವ್ರುಗಳ ಅನುಕೂಲ ಆಗ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು, ಈ ಹಾಸ್ಪಿಟ್ಲಲ್ಲಿ ಉಪಕರಣಗಳೆಲ್ಲ ತುಕ್ಕಿಡಿತಿರ್ಬೇಕು ಒಳಗಡೆ. ನೆಕ್ಸ್ಟ್ ಇದು ಓಪನ್ ಆಗಲಿಲ್ಲ ಅಂದರೆ ಅದನ್ನು ತೆಗೆದು ಬಿಸಾಕಿ ಮತ್ತೆ ಇದಾಕಬೇಕು. ಜನರ ಮೇಲೆ ಒರೆಸ್ತಾರೆ. ಯಾವ್ದನ್ನ GST, ಜನರ ಮೇಲೆ ಭಾರ ಹೊರೋದು, ಬಡವ್ರ ಮೇಲೆ ಭಾರ ಹೊರೋದು. ಇದು ಅವ್ರ ಪಾಡಿಗೆ ಅವರು AC ರೂಮಲ್ಲಿ ಕೂತಿರ್ತಾರೆ, ಎಲ್ಲ ಮಜಾ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒದ್ದಾಡ್ತಾ ಇರೋದು ಹೇಳಿ, ಬಡವ್ರುಗಳು ಇದು ಬೇಕು, ರೈತರ ಮಕ್ಕಳುಗಳು ಇದು ಬೇಕು ಅಂತ ಬೀದಿಲಿ ದಿನ ಬೆಳಗ್ಗೆ ಎದ್ದಾಯಿತು ಅಂದರೆ ಸಂಘಟನೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ಬರೀ ಇದೇನೇ ಕತೆ ಆಗ್ಬಿಟ್ಟೈತೆ. ಇವರು ರಾಜಕೀಯ ವ್ಯಕ್ತಿಗಳಿಗೆ ಇದು ಏನಿಲ್ಲ, ಅವರು ಜ್ಞಾಪಕ ಇಲ್ಲ. ಅವ್ರು ಏನಿದ್ರು ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು. ಬಡವ್ರ ಮಕ್ಳು ಏನಾರು ಆಗೋಗ್ಲಿ, ಎಕ್ಕೊಟ್ಟೋಗ್ಲಿ, ಅದೇ ಇರೋದು, ಎರಡೇ ಇರೋದು. ಮೇಡಮ್, ಅವ್ರು ಹೇಳ್ತಾ ಇದ್ರು, ದುಡ್ಡಿರೋರಾದರೆ ಏನೇ ಕಾಯಿಲೆ ಬಂದರೂ ಎಂಥ ಹಾಸ್ಪಿಟ್ಲಿಗೆ ಬೇಕಾದರೂ ತೋರಿಸ್ತಾರೆ. ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋವಂಥವ್ರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ 1,000 ರೂಪಾಯಿ ನಮ್ಗೆ ದೊಡ್ಡದು. ನಾವು ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು? ಅಟ್ಲೀಸ್ಟ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ತೋರಿಸ್ಬೋದು ಅಂತ ಹೇಳ್ತಿದ್ದಾರೆ. ಇದನ್ನ ಇನ್ನೂ ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಮಾಡ್ತಾರೆ ಅಂತ ಹೋಪ್ಸ್ ಇದೆಯಾ ನಿಮಗಿಲ್ವಾ? ಉದ್ಘಾಟನೆ ಮಾಡಬೇಕು ಅಂತಂದರೆ ಮಾಜಿ ಶಾಸಕರ ಹತ್ರ ಅವರು ವಿಶ್ವಾಸಕ್ಕೆ ತಗೊಂಡು, ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಾವೇರಿ ಹಾಸ್ಪಿಟ್ಲು ಪಕ್ಕದಲ್ಲಿರೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟ್ಲನ್ನ ಅವರು ಉದ್ಘಾಟನೆ ಮಾಡ್ತಿಲ್ಲ. ಇಲ್ಲಿ ಬಡ ಮಕ್ಕಳುಗಳು ಸಾಯ್ತಾ ಇದ್ದಾರೆ. ಅಲ್ಲಿ ನಾನು ಮೊನ್ನೆ ತಾನೇ ಕೇಳ್ಪಟ್ಟೆ, ಅವರು ರಕ್ತ ಹಾಕ್ಸೋಕ್ಕೂ ಕೂಡ ಎಷ್ಟು ಹಿಂದೆ ನೋಡಿದ್ರು, ಇಲ್ಲಾದರೆ 50-60 ಸಾವಿರ ಕೊಡಬೇಕು, 5 ಲಕ್ಷ 10 ಲಕ್ಷಗಳು ಕೂಡ ಹೋಗ್ತಾ ಇದೆ. ದಯಮಾಡಿ ನೀವು ಹೇಳಿದ್ರಿ, ಬಡವರಿಗೆ 1,000 ಇದ್ರೂ ಅವರು ಅವ್ರ ಮನೆ ಮಕ್ಕಳನ್ನ ಕಾಪಾಡ್ಕೊಳ್ತಾರೆ ಸರ್. ದಯಮಾಡಿ ಸರ್, ಇದನ್ನ ಆದಷ್ಟು ಬೇಗ. ಕೊನೆಯದಾಗಿ ಸರ್, ಚಿಕ್ಕದಾಗಿ ಹೇಳಿ, ಉದ್ಘಾಟನೆ ಏನಾದರೂ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಹುಣಸೂರಿನ ಜನ ಏನು ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ರೆ? ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ರಾಜಕಾರಣ ಇದೆ, ಎಲ್ಲದರಲ್ಲೂ ರಾಜಕಾರಣ ಮಾಡೇ ಮಾಡ್ತಾರೆ. ಆದರೆ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಇಲ್ಲೇನು ಬಂದವ್ರೆ ಅವರು ಬದ್ಧತೆಯಿಂದ, ನಾವು ಒಂದು ಪಕ್ಷದಲ್ಲಿದ್ದೀವಿ, ನಾವು ಕೂಡ ನಮ್ಮ ನಾಯಕರಿಗೆ ಅದು ಓಪನ್ ಆಗಬೇಕು ನಾನು ಹೇಳ್ತೀರಾ ಅಂಥದ್ದು. ಇವ್ರು ಹೇಳ್ತಾರೆ ಮಾರ್ಚ್ ಒಳಗಡೆ ಮಾಡ್ತೀವಿ ಅಂತ, ಕೆಲವ್ರು ಹೇಳ್ತಾರೆ ಇಲ್ಲ ಇನ್ನೊಂದು ವರ್ಷದೊಳಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿದ್ರಾ? ಶಾಸಕರು ಕೂಡ ಅಪ್ರೋಚ್ ಮಾಡೋರೆ, ಮಾಜಿ ಶಾಸಕರು ಕೂಡ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಒಂದು ರಕ್ಷಾ ಕಮಿಟಿ ಅಂತ ಒಂದು ಟೀಮನ್ನು ಕರ್ಕೊಂಡೋಗಿ ಅಲ್ಲಿ ಹೋಗಿ ಮಾತುಕತೆ ಆಡೋರೆ. 9,40,00,000 ರೂಪಾಯಿ ಈಗಾಗಲೇ ಒಬ್ಬ ಶರತ್ ಅಂತ ಟೆಂಡರ್ದಾರನಿಗೆ ಟೆಂಡರ್ ಆಗೈತೆ, ಅವ್ರು ಕೆಲಸ ಮಾಡಬೇಕು. ಈಗ ಹೇಳ್ದಂಗೆ ಶಾಸಕರು ಈಗ ಜವಾಬ್ದಾರಿ ತಗೊಂಡ್ರೆ ಕೆಲಸಗಳು ಆಯ್ತದೆ. ಈಗ ಏನಾದ್ರೂ ಈ ಅನುದಾನದಲ್ಲಿ ಏನಾದರೂ ಹಾಸ್ಪಿಟ್ಲ್ ಕ್ಲಿಯರೆನ್ಸ್ ಆಗಿಲ್ಲ, ಉದ್ಘಾಟನೆ ಆಗಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಆ್ಯಸ್ ಪರ್ ದ ಹುಣಸೂರು ಜನರಾಗಿ? ಈಗ ಉದ್ಘಾಟನೆ ಆಗಲಿಕ್ಕೆ ಎಲ್ಲ ಥರದ ಟೆಂಡರ್ ಆದಮೇಲೆ ಉದ್ಘಾಟನೆ ಕೆಲಸ ಆದಮೇಲೆ ಉದ್ಘಾಟನೆ ಆಗೋದು ಆಟೋಮೆಟಿಕ್ ಆಗುತ್ತೆ. ಅದು
ಅಲ್ಲ ಸರ್ 10 ವರ್ಷ ಬೇಕಾ ಅಂತ? 10 ವರ್ಷ ಬೇಕು ಅಂತಂದ್ರೆ ಇಂದಿನ ಇದನ್ನು ತಗೋಬೇಕಲ್ಲ ನೀವು. ಇವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಈಗ ಅನುದಾನ ಬೇಕು ಅಂತೇಳಿ ಈಗ ಗಲಾಟೆ ಆದಮೇಲೆ ಗಲಾಟೆ ಆದ ನಂತರ ಇದು ಅನುದಾನ ರಿಲೀಸ್ ಮಾಡಿರೋಂಥದ್ದು. ರಿಲೀಸ್ ಮಾಡಿ ಟೆಂಡರ್ ಆಗಿದೆ. ಟೆಂಡರ್ ಆಗಿರೋದಕ್ಕೆ ಯಾರು ಹೊಣೆ? ಅದಕ್ಕೆ ಟೆಂಡರ್ ಆಗಿರೋಕ್ಕೆ ಇದು ನಿಮ್ಗೆ ಗೊತ್ತಲ್ಲ, ಇಮೇಲ್ ಟೆಂಡರ್ ಆಗಿರ್ತದೆ. ಯಾವನೋ ಅರ್ಜಿ ಹಾಕ್ತಾರೆ, ಅರ್ಜಿ ತಗೊಂಡು ಇಮೇಲ್ ಟೆಂಡರ್ ಆಗಬೇಕು. ಇಮೇಲ್ ಟೆಂಡರ್ ಪ್ರೊಸೀಜರ್ ಪ್ರಕಾರನೇ ಆಗ್ಬೇಕಲ್ಲ. ಪ್ರೊಸೀಜರ್ ಆಗಲಿ ಅಂದರೆ ಅವ್ರು ಹೇಳ್ತಿರೋಂಥದ್ದು ಏನಂತಂದ್ರೆ ಬೇಗ ಮಾಡಬೇಕು, ಯಾಕಂದ್ರೆ ಆರೋಗ್ಯ ಅನ್ನೋಂಥದ್ದು ಯಾವ ಟೈಮಲ್ಲಿ ಯಾರಿಗೆ ಹೆಂಗೆ ಕೈ ಕೊಡುತ್ತೋ ಗೊತ್ತಿಲ್ಲ ಅಂತ. ಈಗ ಬೇಗ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮದು ಇದೆ. ಬೇಗ ಆಗಬೇಕು ಅಂತ ಬೇಗ ಆಗಬೇಕು ಅನ್ನೋದು ನಮ್ಮದು ಕೂಡ ಒತ್ತಾಯ ಇದೆ. ಶಾಸಕರಾದಿಯಾಗಿ ಒತ್ತಾಯ ಮಾಡೋದಕ್ಕೋಸ್ಕರನೇ ಅದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರೋಂಥದ್ದು. ಹೆಂಗ್ ಗೊತ್ತಾ ಸರ್, ಲಕ್ಷಾಂತರ ರೂಪಾಯಿ ಸುರಿದ ಎಕ್ವಿಪ್ಮೆಂಟ್ ತಂದಿರ್ತಾರೆ. ಮೂಲೆಗೆ ಹಾಕಿದ್ರೆ ಅದು 1 ವರ್ಷ 2 ವರ್ಷ ಆದ್ಮೇಲೆ ಅದು ಹಾಳಾಗುತ್ತದು. ಅದನ್ನ ಹಾಳಾಗಿದೆ ಅಂತೇಳಿ, ಹಾಳಾಗ್ತಾ ಇದೆ ಹಾಸ್ಪಿಟ್ಲು ಅಂತೇಳಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹುಣಸೂರಿನ ಜನ ಏನ್ ಮಾಡ್ತಿದ್ದೀರಾ? ಹುಣಸೂರಿನ ಜನ ಅಂದ್ರೆ MLA ಮೇಲೆ ಬಾರಕ್ಕೆ ಎಲ್ಲರೂ ಸುಮ್ಮನೆ ಇದ್ದೀರಾ? ಇಲ್ಲ, ಹುಣಸೂರಿನ ಜನನು ಕೂಡ ಒತ್ತಾಯ ಮಾಡಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಒಂದು 10ನೇ ಸರಿ ಅವ್ರಿಗೆ ಹೇಳಿದ್ವಿ, ಟೆಂಡರ್ ಆದ ತಕ್ಷಣ ಆಗಬೇಕು ಅಂತ ಹೇಳಿದ್ದಾರೆ. ಅದು ಆಗುತ್ತೆ. ಇದೇ ತರ ಡಿಲೇ ಆಯ್ತು ಅಂದ್ರೆ ಏನ್ ಮಾಡೋಣ? ಡಿಲೇ ಆಯ್ತು ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಹುಣಸೂರು ಅನ್ನುವಂಥದ್ದು CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ದಯವಿಟ್ಟು ತವರು ಜಿಲ್ಲೆಯ ಮೇಲೆ ಅವ್ರಿಗೂ ಕೂಡ ಅಷ್ಟೇ ಒಂದು ಅನುಕಂಪ ಅನ್ನೋಂಥದ್ದು ಇರಬೇಕು. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡೋದಕ್ಕೂ ಕೂಡ ಅಷ್ಟೇ ಸಿದ್ಧವಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.